ಎಸ್ಎನ್ ಕಾಂಗ್ರೆಸ್ನಲ್ಲಿ ಈಗಾಗಲೇ ಹಿರಿಯ ನಾಯಕ ಮಾಜಿ ಸಚಿವ ಕೆಎನ್ ರಾಜಣ್ಣ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದನ್ನು ಸಿಎಂ ಅವರು ಅಂಗೀಕರಿಸಿದ್ದಾರೆ. ಅದೇ ರೀತಿಯಾಗಿ ಇದೀಗ ಅಧಿಕೃತವಾಗಿ ರಾಜೀನಾಮೆ ಆಗಿದೆ. ಹಾಗಾದ್ರೆ ಕಾಂಗ್ರೆಸ್ ಬರೀತಾರ ಹಾಗಾದ್ರೆ ಕೆಎನ್ ರಾಜಣ್ಣ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ವಜಾಗೊಂಡ ಬಳಿಕ ಸಚಿವ ರಾಜಣ್ಣ ಅವರು ಹೇಳಿದಾದ್ರೂ ಏನು ಆಪ್ತವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಜಣ್ಣರನ್ನ ಉಳಿಸಿಕೊಳ್ಳುವುದು ಬಿಡುವುದು ಪಕ್ಷಕ್ಕೆ ಬಿಟ್ಟಿರತಕ್ಕಂತಹ ವಿಚಾರ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕ ಸಚಿವ ರಾಜಣ್ಣ ಅವರು. ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಕೆಎನ್ ರಾಜಣ್ಣ, ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಇದೀಗ ಮಾತನಾಡಿದ್ದಾರೆ. ವಜಾಗೊಂಡ ಬಳಿಕ ಏನೆಲ್ಲ ಮಾತನಾಡಿದ್ದಾರೆ ರಾಜಣ್ಣ ಅವರು? ಆಪ್ತರ ವಲಯದಲ್ಲಿ ರಾಜಣ್ಣ ಮುಕ್ತವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ನನ್ನನ್ನು ಉಳಿಸಿಕೊಳ್ಳುವುದು ಬಿಡುವುದು ಪಕ್ಷಕ್ಕೆ ಬಿಟ್ಟಿದ್ದು, ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿದ್ದು. ಕಾಂಗ್ರೆಸ್ ತೊರೆಯುವುದು ನನಗೇನಿದೇನು ಹೊಸದೇನಲ್ಲ. 1984, 94, 2004ರಲ್ಲಿ ನಾನು ಕಾಂಗ್ರೆಸ್ ಅನ್ನ ತೊರೆದಿದ್ದೆ. ಹಾಗಾಗಿ ನನಗೇನು ಇದೇನು ಹೊಸ ವಿಷಯ ಅಲ್ಲ. ಹೀಗಂತ ಆಪ್ತರ ಬಳಿ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಅಸಮಾಧಾನದ ಒಂದು ಮಾತುಗಳನ್ನ ಹೇಳಿಕೊಂಡಿದ್ದಾರೆ. ಆಪ್ತರ ವಲಯದಲ್ಲಿ ಮುಕ್ತವಾಗಿ ಚರ್ಚೆಯನ್ನು ಮಾಡಿಕೊಂಡಿದ್ದಾರೆ. ನನ್ನನ್ನು ಉಳಿಸಿಕೊಳ್ಳುವುದು ಬಿಡುವುದು ಹೈಕಮಾಂಡ್ಗೆ ಬಿಟ್ಟಿದ್ದು ಹಾಗೂ ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ ಬಿಟ್ಟಿದ್ದು. ಹೀಗಂತ ಆಪ್ತ ವಲಯದಲ್ಲಿ ಮುಕ್ತವಾಗಿ ಮಾತನಾಡಿದ್ದಾರೆ ರಾಜಣ್ಣ ಅವರು. ಸರ್ ವಜಾ ಮಾಡುವುದು ಗಾಡಿ ರೆಡಿ ಮಾಡ್ಕೋ. ಮಂಜಣ್ಣ ಬಣ ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಇದೀಗ ಹೊರಗಡೆ ಬರ್ತಾ ಇದ್ದಂತೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾ ಇಲ್ಲ, ಯಾವುದೇ ಅಭಿಪ್ರಾಯವನ್ನು ಕೊಡ್ತಾ ಇಲ್ಲ. ಸಾಕಷ್ಟು ಮಾಧ್ಯಮಗಳು ಅವರ ಒಂದು ಅಭಿಪ್ರಾಯವನ್ನು ಕೇಳಿಕೆ ಮುಗಿಬೀಳ್ತಾ ಇದ್ರು. ಆದರೂ ಕೂಡ ಅಸಮಾಧಾನವನ್ನಗೊಂಡಿರತಕ್ಕಂತಹ ರಾಜಣ್ಣ ಅವರು ಸೀದಾ ಹೊರಗಡೆ ಬಂದ ತಕ್ಷಣ ಕಾರಣ ಅಂತ ಬಿಟ್ಟು ಮೌನಂ ಸಮ್ಮತಿ ಲಕ್ಷಣಂ ಅಂತಕ್ಕಂತಹ ಒಂದು ವಾಕ್ಯದಂತೆ ಇದೀಗ ಸದ್ಯಕ್ಕೆ ಅವರು ಏನು ಮಾತನಾಡ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಮಾತಾಡಿ ಸಾಕಷ್ಟು ಕಾಂಟ್ರವರ್ಸಿಗೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತು ಕೂಡ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಈ ಮಾತುಗಳೇ ಅವರಿಗೆ ಮುಳುವಾಗಿದೆ ಅಂತಕ್ಕಂತಹ ಒಂದು ಕಾರಣ ಕೂಡ ಇದೀಗ ಇರಬಹುದು ಅಂತಕ್ಕಂತಹ ಮಾತು ಕಾಂಗ್ರೆಸ್ನ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಈಗ ಸದ್ಯದ ಮಟ್ಟಿಗೆ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಸೈಲೆಂಟ್ ಆಗಿ ಕಾರಲ್ಲಿ ಎತ್ಬಿಟ್ಟು ಹೋಗ್ತಿದ್ದಾರೆ. ಎಸ್ಎನ್ ಕಾಂಗ್ರೆಸ್ನಲ್ಲಿ ಈಗಾಗಲೇ ಹಿರಿಯ ನಾಯಕ ಮಾಜಿ ಸಚಿವ ಕೆಎನ್ ರಾಜಣ್ಣ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದನ್ನು ಸಿಎಂ ಅವರು ಅಂಗೀಕರಿಸಿದ್ದಾರೆ. ಅದೇ ರೀತಿಯಾಗಿ ಇದೀಗ ಅಧಿಕೃತವಾಗಿ ರಾಜೀನಾಮೆ ಆಗಿದೆ. ಹಾಗಾದ್ರೆ ಕಾಂಗ್ರೆಸ್ ಬರೀತಾರ ಹಾಗಾದ್ರೆ ಕೆಎನ್ ರಾಜಣ್ಣ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ವಜಾಗೊಂಡ ಬಳಿಕ ಸಚಿವ ರಾಜಣ್ಣ ಅವರು ಹೇಳಿದಾದ್ರೂ ಏನು ಆಪ್ತ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಜಣ್ಣರನ್ನ ಉಳಿಸಿಕೊಳ್ಳುವುದು ಬಿಡುವುದು ಪಕ್ಷಕ್ಕೆ ಬಿಟ್ಟಿರತಕ್ಕಂತಹ ವಿಚಾರ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕ ಸಚಿವ ರಾಜಣ್ಣ ಅವರು. ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಕೆಎನ್ ರಾಜಣ್ಣ, ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಇದೀಗ ಮಾತನಾಡಿದ್ದಾರೆ. ವಜಾಗೊಂಡ ಬಳಿಕ ಏನೆಲ್ಲ ಮಾತನಾಡಿದ್ದಾರೆ ರಾಜಣ್ಣ ಅವರು? ಆಪ್ತರ ವಲಯದಲ್ಲಿ ರಾಜಣ್ಣ ಮುಕ್ತವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ನನ್ನನ್ನು ಉಳಿಸಿಕೊಳ್ಳುವುದು ಬಿಡುವುದು ಪಕ್ಷಕ್ಕೆ ಬಿಟ್ಟಿದ್ದು, ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿದ್ದು.
ಕಾಂಗ್ರೆಸ್ ತೊರೆಯುವುದು ನನಗೇನಿದೇನು ಹೊಸದೇನಲ್ಲ. 1984, 94, 2004ರಲ್ಲಿ ನಾನು ಕಾಂಗ್ರೆಸ್ ಅನ್ನ ತೊರೆದಿದ್ದೆ. ಹಾಗಾಗಿ ನನಗೇನು ಇದೇನು ಹೊಸ ವಿಷಯ ಅಲ್ಲ. ಹೀಗಂತ ಆಪ್ತರ ಬಳಿ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು ಹೇಳಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು ಅಸಮಾಧಾನದ ಒಂದು ಮಾತುಗಳನ್ನ ಹೇಳಿಕೊಂಡಿದ್ದಾರೆ. ಆಪ್ತರ ವಲಯದಲ್ಲಿ ಮುಕ್ತವಾಗಿ ಚರ್ಚೆಯನ್ನು ಮಾಡಿಕೊಂಡಿದ್ದಾರೆ. ನನ್ನನ್ನು ಉಳಿಸಿಕೊಳ್ಳುವುದು ಬಿಡುವುದು ಹೈಕಮಾಂಡ್ಗೆ ಬಿಟ್ಟಿದ್ದು ಹಾಗೂ ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ ಬಿಟ್ಟಿದ್ದು. ಹೀಗಂತ ಆಪ್ತ ವಲಯದಲ್ಲಿ ಮುಕ್ತವಾಗಿ ಮಾತನಾಡಿದ್ದಾರೆ ರಾಜಣ್ಣ ಅವರು. ಸರ್ ವಜಾ ಮಾಡುವುದು ತಪ್ಪೇನು ಮಾಡಿದ್ರು? ಅಣ್ಣ ಗಾಡಿ ರೆಡಿ ಮಾಡ್ಕೋ. ಮಂಜಣ್ಣ ಬಣ ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಇದೀಗ ಹೊರಗಡೆ ಬರ್ತಾ ಇದ್ದಂತೆ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾ ಇಲ್ಲ, ಯಾವುದೇ ಅಭಿಪ್ರಾಯವನ್ನು ಕೊಡ್ತಾ ಇಲ್ಲ. ಸಾಕಷ್ಟು ಮಾಧ್ಯಮಗಳು ಅವರ ಒಂದು ಅಭಿಪ್ರಾಯವನ್ನು ಕೇಳಿಕೆ ಮುಗಿಬೀಳ್ತಾ ಇದ್ರು. ಆದರೂ ಕೂಡ ಅಸಮಾಧಾನವನ್ನಗೊಂಡಿರತಕ್ಕಂತಹ ರಾಜಣ್ಣ ಅವರು ಸೀದಾ ಹೊರಗಡೆ ಬಂದ ತಕ್ಷಣ ಕಾರಣ ಬಿಟ್ಟು ಮೌನಂ ಸಮ್ಮತಿ ಲಕ್ಷಣಂ ಅಂತಕ್ಕಂತಹ ಒಂದು ವಾಕ್ಯದಂತೆ ಇದೀಗ ಸದ್ಯಕ್ಕೆ ಅವರು ಏನು ಮಾತನಾಡ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಮಾತಾಡಿ ಸಾಕಷ್ಟು ಕಾಂಟ್ರವರ್ಸಿಗೆ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತು ಕೂಡ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಈ ಮಾತುಗಳೇ ಅವರಿಗೆ ಮುಳುವಾಗಿದೆ ಅಂತಕ್ಕಂತಹ ಒಂದು ಕಾರಣ ಕೂಡ ಇದೀಗ ಇರಬಹುದು ಅಂತಕ್ಕಂತಹ ಮಾತು ಕಾಂಗ್ರೆಸ್ನ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಈಗ ಸದ್ಯದ ಮಟ್ಟಿಗೆ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಸೈಲೆಂಟ್ ಆಗಿ ಕಾರಲ್ಲಿ ಎತ್ಬಿಟ್ಟು ಹೋಗ್ತಿದ್ದಾರೆ.